ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವಿದ್ವಿ ಹೊನ್ನಾವರದಲ್ಲಿ. ಪ್ರೀವಿಯಸ್ ಡೇ ನಾವು ಕುಮಟಾದಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿ ಕೂಡ ಒಂದು ಬೀಚ್ ವ್ಯೂ ಸ್ಟೇನ ತಗೊಂಡಿದ್ವಿ. ವಿತಿನ್ 100 ಮೀಟರ್ ಡಿಸ್ಟೆನ್ಸಲ್ಲಿ ಬೀಚ್ ಕೂಡ ಇತ್ತು. ಆ್ಯಂಡ್ ಕುಮಟಾದಲ್ಲಿ ಒಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದಷ್ಟು ಫೋಟೋಸ್ ತೊಗೊಂಡು ಬೀಚ್ ಕಡೆ ಟೈಮ್ ಸ್ಪೆಂಡ್ ಮಾಡಿ ತಿಂಡಿ ಮುಗಿಸಿ ಚೆಕ್ಔಟ್ ಮಾಡಿ ನಾವು ಬಂದಿದ್ದು ಹೊನ್ನಾವರಕ್ಕೆ. ಇಲ್ಲೂ ಕೂಡ ಲೇಕ್ ವ್ಯೂ ಸ್ಟೇನ ತಗೊಂಡಿದ್ವಿ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಅದು ಕೂಡ ಫ್ರೀ ಆದಾಗ ಚೆಕ್ ಮಾಡಿ. ಆ್ಯಂಡ್ ಇದ್ರದ್ದು ಕೂಡ ನಾನು ರೂಮ್ ಟೂರ್ ತೊಗೊಂಡಿದ್ದೆ, ಬಟ್ ನನಗೆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಎಷ್ಟು ಕ್ಲಿಪ್ಪಿಂಗ್ ಇತ್ತು ಅಷ್ಟು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇ ನಮಗೆ ರೂಮಲ್ಲೇ ಕಾಫಿ ಟೀ ಏನಾದರೂ ಬೇಕಾದರೆ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಸ್ಟೇ ಮತ್ತು ಪ್ರಾಪರ್ಟಿ ಎಲ್ಲನೂ ಸಖತ್ ಹೈಜಿನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇವಾಗ ಲಂಚ್ ಮುಗಿಸಿ ನಾವು ನೆಕ್ಸ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಬೋಟಿಂಗ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಆದ್ವಿ. ಅದ್ರ ಮಧ್ಯೆ ನನ್ನ ಮಗ ಪೂಲ್ ನೋಡಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಹೋಗಬೇಕು ಅಂತ ಹೇಳಿ ಹೊರಟ್ಬಿಟ್ಟ. ಸೊ ನಾನು ಹಾಗೆ ಪ್ರಾಪರ್ಟಿದೊಂದು ಸ್ಮಾಲ್ ಗ್ಲಿಮ್ಸ್ನ ತೊಗೊತಾ ಇದ್ದೀನಿ. ಆ್ಯಂಡ್ ರೈಟ್ ಸೈಡಲ್ಲಿ ಲೇಕ್ ಕೂಡ ಇತ್ತು, ಅಲ್ಲೂ ಕೂಡ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ನಾವು ನೆಕ್ಸ್ಟ್ ಡೇ ಹೋಗೋಣ ವಾಟರ್ ಆ್ಯಕ್ಟಿವಿಟಿಗೆ ಅಂತ ಹೇಳಿ ಡಿಸೈಡ್ ಆದ್ವಿ. ಆ್ಯಂಡ್ ಬನ್ನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಹಾಯ್ ಮಗಳೇ, ಹೇಗಿದೆ ಮಗನೇ? ಚೆನ್ನಾಗಿದ್ಯಾ? ಸೂಪರ್. ಆಡೋಣ? ನೋಡು, ನಾನು ನಮ್ಮ ಮಗ ಆಡಬೇಕು ಸ್ವಿಮ್ಮಿಂಗ್. ಆಡೋಣ? ಇಲ್ಲ ಆಡಬೇಕು. ನಾನು ನಮ್ಮ ಮಗನ ಜೊತೆ ಆಡಬೇಕು. ಬಾಪವನ ಈ ಕಡೆ, ಅಲ್ಲೆಲ್ಲ ಕೂತ್ಕೊ, ಅಲ್ಲೇ ಕೂತ್ಕೊ. ನೋಡಿ, ಆಗಲೇ ಎಗರ್ಬಿಟ್ಟವನೇ ನಮ್ಮ ಮಗ ಸ್ವಿಮ್ಮಿಂಗ್ ಪೂಲ್ಗೆ. ಚೆನ್ನಾಯ್ತಾ ಸ್ವಿಮ್ಮಿಂಗ್ ಪೂಲು? ಬಾ ಹೋಗೋಣ ಈ ಕಡೆ. ಇಲ್ಲಿ ಬಾ, ಇರು ಕೂತ್ಕೋ. ವಾವ್, ಹೇಗಿದೆಮ್ಮ ಎಕ್ಸ್ಪೀರಿಯನ್ಸು? ನೀಟ್ನೆಸ್ ಆಗಿ ಚೆನ್ನಾಗಿದೆಯಲ್ಲ? ಫುಲ್ ಹೈಜೀನ್ ಅಲ್ಲ? ಎಗರು ಬರ್ತೀನಿ ನಾನು. ಅಣ್ಣ ಹಾಂ, ಬೀಳೋ ಹಾಂ, ಒಳ್ಳೆ ಡೈ. Darshit, how was the pool? How is the pool? Say something. Say something about the pool. ಅಲ್ಲೇ ಎಸಿದ್ರೆ ಹೆಂಗೋಗುತ್ತೆ? ಸೊ ಇವಾಗ ನಾವು ಬೋಟಿಂಗಿಗೆ ಬಂದ್ವಿ. ಆ್ಯಂಡ್ ನಾವು ಸ್ವಲ್ಪ ರಾಂಗ್ ಟೈಮಲ್ಲಿ ಬಂದ್ವಿ ಅಂತ ಅನ್ಸುತ್ತೆ. ಬಿಕಾಸ್ ರೇನಿ ಸೀಸನಲ್ಲಿ ಬಂದರೆ ವಾಟರ್ ಫ್ಲೋ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಕರೀಲ ಅಣ್ಣ? ಬಾ ಅಣ್ಣ, ಬರ್ರಿ. ಇನ್ನೇನು 100 ರೂಪಾಯಿ ಕಡಿಮೆ ಮಾಡಲ್ಲ ಅಂತೀರಪ್ಪ ನೀವು? ಅಲ್ಲ, ಲಾಸ್ಟ್ ಟೈಮ್ ಕಡಿಮೆಗೆ ಬಂದಿದ್ದಿದ್ರಿ, ಸೀಸನ್ ಇದ್ದಾಗ ಬಂದಿದ್ದು. ಇಲ್ಲಿ ಅಲ್ಲ, ಅವ್ರು ಏನು ಹೇಳಿದ್ರು ಅಂದರೆ ಲಾಸ್ಟ್ ಟೈಮು ಸೀಸನ್ ಇದ್ದಾಗ ಬಂದಿದ್ದೀರಾ, ಸೀಸನ್ ಇಲ್ಲದ ಒನ್ ಅವರ ಅಂತಿದ್ಲು ನನ್ನ ಹೆಂಡತಿ. 1 ಅವರ್ ಕರ್ಕ ಬಂದ್ಬಿಟ್ಟೆ. ಹೇಗೆ ಅನ್ನಿಸ್ತಿದೆ ಅಮ್ಮ?
ಹೇಗೆ ಅನಿಸ್ತಿದೆ? ಏ ಮಗನೇ ಹೆಂಗೆ ಅನಿಸ್ತಿದೆ? 1 hour ಹಾಂ ಏನು ಹೇಳ್ದೆ ಇಷ್ಟೊತ್ತು? ಹೆಂಗೆ ಒಳಗಡೆ ಹೋದ್ರೆ ಇನ್ನೂ ಹೆಂಗೆ ಇರುತ್ತೆ ಎಕ್ಸ್ಪೀರಿಯನ್ಸು? 1 hour ಅಂತೆ ಎಕ್ಸ್ಪ್ಲೋರ್ ಮಾಡಬೇಕು. ಅಯ್ಯ ಹಾಂ ಹೇಳವ್ವ ಹೇಳು. ಒಳಗಡೆ ಹೋದ್ರೆ ಕತ್ಲಿರುತ್ತಾ? ಅಷ್ಟೇ ಅಷ್ಟೇ ಎಕ್ಸ್ಪ್ಲನೇಷನ್. ಅಷ್ಟೇನಾ? ಸರಿ ಒಳಗಡೆ ಇನ್ನೂ ಹೋಗೇ ಇಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗೆಲ್ಲ ನಾವು ಹೋಗಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಹಾಂ ಹೇಳವ್ವ ಹೇಳ ಮಗನೆ. ಹಾಂ ಹೇಳು. ಅಯ್ಯೋ ಒಳಗಡೆ ಬಿದ್ದೋಗ್ಬಿಡ್ತೀಯ ಕಣವ, ಬಿದ್ದೋಗ್ಬಿಡ್ತೀಯ ಬಿದ್ದೋಗ್ಬಿಡ್ತೀಯ. ಅದು ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ತಕ್ಕೋಬೋದು. ಅಲ್ಲೋಡಲ್ಲಿ ಆ ಜಾಗಕ್ಕೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ಫೋಟೋಸ್ ತಕ್ಕೋಬೋದು. ಹ್ಞೂ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಐಲ್ಯಾಂಡ್ ಕರ್ಕೊಂಡು ಹೋಗ್ತೀರಂತ ನೋಡು, ನೋಡ್ಕೊಂಬ. ಈ ಥರ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ನೋಡ್ಕೊಂಬರ್ರಿ ಬರ್ರಿ. ಅಯ್ಯೋ ಭಯ ಆಯ್ತೈತಲ್ಲ ಪುಷ್ಪ, ಭಯ ಆಯ್ತಿಲ್ವಾ? ಕೆಳಗೆ ನೋಡ್ಬೇಡ, ಅಪ್ಪು ನೋಡು. ಬರ್ತನ್ ಬಾ. ಭಯ ನೋಡಲಿ ಹಿಂಗ್ ಬಿದ್ದಾಬಿಟ್ರೆ ಒಳಗಡೆ ಹಿಂಗೆ ಫ್ರೂಟ್ ಬೀಳಿಸ್ಬಿಡೋಣ. ಈಗ ಅಮ್ಮ ಬರಕ್ ನೋಡ್ರಿ ಗೊತ್ತೀಗ. ಇಟ್ಕೋ. ಜಾಂಪ್ ಪಾಪನ. ಹೋಗವ ಬಂದ್ರ ಇವನು ಈ ಕಡೆ ಕುತ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ನ. ಇಸ್ಕೊಳ್ಳೋ ಬಾಟ್ಲಿ ಇಟ್ಕೋ. ನಿಂತಮ್ಮ ಅಲ್ಲಿ ತನಕ ಕುತ್ಕೊಂಡು ಫೋಟೋ ತೆಗಿಸ್ಕೊಂಡಿರೋದು. ಬಾಮ ಹೇಗೆ ಇಟ್ಕೋ. ಹೇಗ ನಾನು ಬಂದ್ಬಿಟ್ರೆ ವೀಡಿಯೋ ಮಾಡೋರು ಯಾರು? ಜಂಪ್ ಮಾಡಿ ಅಷ್ಟೇ. ಅಯ್ಯೋ ಸಾಹಸ ಮಾಡ್ಬಿಟ್ಟೆ. ಅಲ್ಲಿ ಕುತ್ಕೋಗಲ್ಲಿ ತುದಿ ಹೋಗು. ಲೈಫ್ ಜಾಕೆಟ್ಸ್ ಇದೆಯಾ? ಹಾಕೋಬೋದಾ? ಹಾಕೊಳ್ಳೇಬೇಕು ನೋಡು. ಹೋಗ ಹೋಗೋಣ, ವೀಡಿಯೋ ಕಂಟಿನ್ಯೂ ಮಾಡಂಗೆ. ಕುತ್ಕೊಳ್ಳಿ ಇಲ್ಲ ಕೆಳಗಡೆ. ವೀಡಿಯೋ ಕಂಟಿನ್ಯೂ ಸ್ಟಾರ್ಟ್ ಇದೆ. ಇರು ಇನ್ನ ಐತೆ, ಅವ್ರು ಒಳ್ಳೆ ಪಾಯಿಂಟ್ ಅಲ್ಲಿ ಇಟ್ಕೊಳ್ಬೋದು. ಫೋಟೋನೇ ಚೆನ್ನಾಗಿತ್ತು ಅಣ್ಣ. ಹಂಗೆ ಹಂಗೆ ನೀ ಸಿಗಲ್ ತಕೋ. ಹಾಂ ಹಂಗೆ ತೆಗಿತಾ ಇದ್ದೀನಿ. ನೀ ಸಿಗಲ್ ಹೋಗು. ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಮಿಸ್ ಆಯ್ತು. ಕೇಳ ಇವು. ಬಾ ಪುಷ್ಪ ಇಲ್ಲಿ. ಪುಷ್ಪ ಬಾಲಿ. ಪುಷ್ಪ ಫೋಟೋನ ವಿಡಿಯೋ. ಸೊ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ನನ್ನ ಮುಖ ನೋಡಿ, ವೈಟ್ ಇದ್ದಿದ್ದು ರೆಡ್ ಆಗ್ಬಿಟ್ಟಿದೆ. ನನ್ನ ವೈಫ್ತು ನೋಡಿ, ವೈಟ್ ಇದ್ದಿದ್ದು ರೆಡ್ ಆಗ್ಬಿಟ್ಟಿದೆ. ಬ್ಲ್ಯಾಕ್ ಅಲ್ಲ, ರೆಡ್ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲೆಲ್ಲ ಬಿಸಿಲು ಜಾಸ್ತಿ ಅಲ್ವಾ? ನಾನು ಜಗಳ ಆಡ್ತಾನೆ. ಯೂಟ್ಯೂಬಲ್ಲಿ ಹಾಕೊಂಡು ಹೋಗಿರಿ. ಆ್ಯಂಡ್ ಇವಾಗ ನಾವಿರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಬೋರ್ಡ್ ವಾಕಲ್ಲಿ. ಆ್ಯಂಡ್ ಇಲ್ಲಿ ಪರ್ ಪರ್ಸನ್ 10 rupees ಚಾರ್ಜ್ ಮಾಡ್ತಾರೆ ಟಿಕೆಟ್ ಪ್ರೈಸ್. ನನಗೆ ವರ್ತ್ ಇಟ್ ಅಂತ ಅನಿಸ್ತು, ಬಿಕಾಸ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ವಾತಾವರಣ, ಆ ಬೋರ್ಡ್ ವಾಕಲ್ಲಿ ನಡ್ಕೊಂಡು ಹೋಗೋದು. ಸೊ ನಾವು ಕೂಡ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗಲ್ಲಿ ಹೋಗಿದ್ವಿ ಅಂತ ಅನ್ಸುತ್ತೆ. ಅರೌಂಡ್ ಒಂದು 5 ಅಂತ ಇರ್ಬೋದು ನಾವು ಹೋದಾಗ. ಸೊ ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ, ನೇಚರ್ ಕೂಡ ಸಖತ್ತಾಗಿತ್ತು. ಒಂಥರ ಕೂಲಾಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಕ್ರೌಡ್ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬಾ ಕ್ರೌಡ್ ಇರ್ತಾರೆ. ಒಂದು ಫೋಟೋಸ್ ವಿಡಿಯೋಸ್ ಏನು ಕೂಡ ತೊಗೊಳಕ್ಕಾಗೋದಿಲ್ಲ. ಸೊ ಅಂದರೆ ವೆಯ್ಟ್ ಮಾಡಿ ತೊಗೊಬೇಕು. ಆ್ಯಂಡ್ ಇಷ್ಟೇ ಟೈಮಿಂಗ್ ಅಂತ ಏನೂ ಇರಲಿಲ್ಲ. ಬಟ್ ನೋಡ್ತಾ ಇದ್ದೀರಾ ಅಲ್ವಾ, ನಾವು ದಾರಿ ಉದ್ದಕ್ಕೆ ನಡ್ಕೊಂಡು ಹೋದ್ರೂ ಇದೇ ಥರ ಇರುತ್ತೆ.
ಆ್ಯಂಡ್ ಸ್ವಲ್ಪ ದೂರ ನಾವು ಅಲ್ಲಿ ನಡ್ಕೊಂಡ್ಬಂದರೆ ಇಲ್ಲಿ ಕೂಡ ಒಂದು ಬ್ರಿಡ್ಜ್ ಥರ ಇದೆ ರಿವರ್ ಮಧ್ಯ. ಸೊ ಅದು ಕೂಡ ಚೆನ್ನಾಗಿತ್ತು. ಸೊ ಇಲ್ಲಿ ಒಂದು ಸ್ವಲ್ಪ ನಡೆಯೋಕ್ಕೆ ನನ್ನ ಮಗ ಭಯ ಪಡ್ತಾ ಇದ್ದ, ಬಿಕಾಸ್ ಆ ಕಡೆ ಈ ಕಡೆ ಸಪೋರ್ಟಿಂಗ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇಲ್ಲೂ ಕೂಡ ನಮಗೆ ರೈನಿ ಸೀಸನಲ್ಲಿ ಬಂದರೆ ಫುಲ್ಲು ನೀರಿರುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಬನ್ನಿ ಇವಾಗ ಬರೀ ರೌಂಡ್ ಅಷ್ಟೇ ಇದು, ಬರೀ ರೌಂಡಿ. ಹಾಂ ನೋಡ್ರಿ, ಅಲ್ಲಿ ಅಲ್ಲಿ ಇಲ್ಲೇ ಲಾಸ್ಟು ಇಲ್ಲ. ಹಾಂ ಹಂಗೆ ಇರ್ರಿ. ಹ್ಞೂ ನೋಡೋದು ಹೇ ಸುಡುತ್ತೆ ಫ್ರೂಟು. 50 ಸತಿ ಬಡ್ಕೋಬಾರ್ದು ಸುಮ್ಮನಿರು. ಅದು ಆರ್ಡ್ರಂತೆ ಅದು ರೈಸ್ ಆಮೇಲೆ ಹಾಕು ಎಲ್ಲ ತೋರಿಸು. ಸೊ ಇವಾಗ ಡಿನ್ನರ್ ಟೈಮ್. ಸೊ ನಾವು ಫುಡ್ಡೆಲ್ಲ ಸರ್ವ್ ಮಾಡ್ಕೊಂಡು ಬಂದು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲೇ ಲೈಕ್ DJ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ಒಳ್ಳೆ ಸಾಂಗ್ನ ಕೇಳಿಕೊಂಡು ಊಟ ಮಾಡ್ತಾಯಿದ್ರೆ ಸೊ ಆ ಒಂದು ಫೀಲಿಂಗೇ ಬೇರೆ ಗೊತ್ತಾ, ಸಕ್ಕತ್ತಾಗಿತ್ತು. ಆ್ಯಂಡ್ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ ಎಲ್ಲ ಆಡ್ತಾಯಿದ್ರು ಅವರು. ಆ್ಯಂಡ್ ಅವ್ರ ವಾಯ್ಸ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಂಗೆ ಇದೊಂದು ಬೆಸ್ಟ್ ಥಿಂಗ್ ಆ್ಯಕ್ಚುಲಿ ನಮ್ಮಿಬ್ರಿಗೂ ಇಷ್ಟ ಆಯಿತು. ನನ್ನ ಹಸ್ಬೆಂಡು ಕೂಡ ಸಖತ್ ಇಷ್ಟಪಟ್ಟರು. ಆ್ಯಂಡ್ ಊಟ ಆಗ್ತಿದ್ದಂಗೆ ಸ್ವಲ್ಪ ಹೊತ್ತು ಬಿಟ್ಟು ಕ್ಯಾಂಪ್ ಫೈರ್ ಕೂಡ ಹಾಕಿದ್ರು. ಸೊ ಹೆಂಗಿರುತ್ತೆ ಗೊತ್ತಾ ಲೈಕ್ ಆ ಒಂದು ಫೀಲು. ಸೊ ಆ ಕಡೆ ಒಂದು ಒಳ್ಳೊಳ್ಳೆ ಸಾಂಗ್ನ ಪ್ಲೇ ಮಾಡ್ತಾಯಿದ್ದಾರೆ, ಹಾಡ್ತಾಯಿದ್ದಾರೆ ಅವರು. ಆ್ಯಂಡ್ ಈ ಕಡೆ ಊಟ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿಕೊಂಡು ಒಂದೊಳ್ಳೆ ಸಾಂಗ್ ಎಲ್ಲ ಕೇಳಿಕೊಂಡು ಸಖತ್ ಮಜಾ ಮಾಡಿದ್ವಿ ಗೊತ್ತಾ. ಒಂದು ಒಳ್ಳೆ ಎಂಥ ಡಿನ್ನರ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮಗೆ ಈ ಥರ ಇದು ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಮಿಂಗ್ ಟು ಫುಡ್ ಯಾಕೋ ಗೊತ್ತಿಲ್ಲ, ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಐ ಡೋಂಟ್ ನೋ ಅಲ್ಲಿನ ಫುಡ್ ಅವ್ರದ್ದು ಟೇಸ್ಟ್ ಅದೇ ಥರ ಅಂತ ಅನಿಸುತ್ತೆ. ಬಟ್ ನಮ್ಮ ಟೇಸ್ಟ್ ಪ್ರಕಾರ ನಮಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಷ್ಟೇ. ಅದರ್ವೈಸ್ ಆಲ್ ಗುಡ್ ಅಂತ ಹೇಳ್ಬೋದು. ಆ ಈವ್ನಿಂಗ್ ಟೈಮ್ ಅಂತೂ ನಮಗೆ ಪರ್ಟಿಕ್ಯುಲರ್ಲಿ ನಮಗೆ ಈ ಒಂದು ಈವ್ನಿಂಗ್ ಡಿನ್ನರ್ ಟೈಮ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ನನಗೋಸ್ಕರ ಒಂದು ಸಾಂಗ್ನ ಕೂಡ ಡೆಡಿಕೇಟ್ ಮಾಡಿ ಹಾಡಿಸಿದ್ರು. ಸೊ ಅದು ಕೂಡ ನನಗೆ ತುಂಬಾ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಸಾಂಗ್ ಜೊತೆ ಲೈವ್ ಆಗಿ ನೋಡಿದ್ರೇ ಈ ವಿಡಿಯೋ ಚಂದ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಾನು ಸಾಂಗ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸಾಂಬಾರು ಆಯ್ತಮ್ಮ? ಎಲ್ಲಿದೆ ನೋಡಿ ಇಲ್ಲಿ. ಎಣ್ಣೆ ಪದಾರ್ಥ ತಿನ್ಬೇಡ, ಊಟ ತಿನ್ನಲೇ ಸುಬಾ. ಅಲ್ಲಿ ಬೋಟಿಂಗು. ಇನ್ನು 4 ಜನ ಆಡಂಬ. ಚೋಟ ಲಕ್ಕ ಹಾಕೋ. ಇದು ಮನೆ ಕಳುವಣ ಹಂಗಲ್ಲ ಕಡೋದಂಗೆ. ಹಾಯ್, ಐ ಯು ರೆಡಿ ಟು ಪ್ಲೇ? ಗೋ. ಇದ್ರಲ್ಲೂ ಹಿಂಗೆ ಹೇಳಿ. ಈಗ ಇದು ಸೆಟ್ಟಿಂಗ್ ಆಲ್ರೆಡಿ ಆನ್ ಮಾಡೋಕ್ಕಾಗಲ್ಲ.
ಹಾಯ್, ರೆಡಿನಾ? ರೆಡಿ. ಏನು ಮಾಡೋಕ್ಕೆ ಮಗನೇ? ಏನು ಮಾಡ್ತೀರಾ? ಏನು ಮಾಡ್ತೀರಾ ಇಲ್ಲಿ ಇದು ಹಾಕೊಂಡು? ಏನು ನೀನು ವೇರ್ ಮಾಡಿರೋದು? ವೆಯ್ಟ್ ಮಾ, ಏನು ನೀನು ವೇರ್ ಮಾಡಿರೋದು? ಸುಮ್ಮನೆ ಇರೋ, ನೀನು ಹೇಳ್ಕೊಡ್ಬೇಡ, ಅವ್ನಿಗೆ ಗೊತ್ತಾಗಲ್ವಾ? ಏನು ಮಗಳೇ ನೀನು ವೇರ್ ಮಾಡಿರೋದು? ಲೈಫ್ ಜಾಕೆಟ್ ಹಾಕೊಂಡಿದ್ದೀರಾ? ಯಾಕೆ ಹಾಕೊಳ್ಳೋದದು? ಆ ನೀರೊಳಗಡೆ ಬೀಳ್ತೀರಾ ಅಂತನಾ? ಬಿದ್ದರೆ ಅದೇನು ಮಾಡತ್ತೆ? ಫ್ಲೋಟ್ ಮಾಡತ್ತಾ? ಓ, ಇಟ್ ಪ್ರೊಟೆಕ್ಟ್ ಅಸ್ ಅಲ್ವಾ? ಯಸ್, ವೆರಿ ಗುಡ್. ಯಸ್, ನೌ ದರ್ಶಿತ್ ರೆಡಿ ಟು ಗೋ ಫಾರ್ ಕಯಾಕಿಂಗ್. ಆ ಕಡೆ ಬರುತ್ತೆ, ಆ ಕಡೆ ಈ ಕಡೆ ಬರ್ಕೊಂಡು ಹೇಳ ಜಾಲಿ ಜಾಲಿ ಹೇಳಲಿ ಜಾಲಿ ಪಾ ಎಕ್ಸ್ಪೀರಿಯನ್ಸ್ ಬೋಟಿಂಗು ಮಾಡ್ಕೊಂಡ್ಬಂದು ಒಂದು ಒಳ್ಳೆ ಎಕ್ಸರ್ಸೈಸ್ ಆಯ್ತಲ್ಲ, ತಿಂದಿದ್ದೆಲ್ಲ ಕರ್ಗೋಯ್ತು. ಮಜಾ 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 ಮಜಾ. ನೆನ್ನೆಯಿಂದ ಯಾರು ಎಂಜಾಯ್ ಮಾಡ್ತಾ ಇದೀವೋ ನನ್ ಮಗ ಅಂತ ಸಖತ್ ಎಂಜಾಯ್. ಹಾ ಹೇಳು. ಇಬ್ರು ತುಳಿದ್ರೇನೆ ಬ್ಯಾಲೆನ್ಸ್ ಆಗೋದು. ಏನಿಲ್ಲ, ಖಾಲಿ ಖಾಲಿ ಫ್ರೂಟ್ ಖಾಲಿ ಹೇಳು. ಸೊ ನೆಕ್ಸ್ಟ್ ಮಾರ್ನಿಂಗ್ ತಿಂಡಿ ಮುಗಿಸಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡಿದ್ವಿ. ನೀವು ಕೂಡ ವ್ಲಾಗಲ್ಲಿ ನೋಡಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇಲ್ಲಿಗೆ ನಮ್ಮ ಹೊನ್ನಾವರ ಟ್ರಿಪ್ ಹ್ಯಾಪಿಲಿ ಕಂಪ್ಲೀಟೆಡ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆ ಆದಷ್ಟು ಬೇಗ. ಸೊ ಬರಲಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.